ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ಶಾಂತಲಾ ಶಿವಗಂಗಾ ಬೆಟ್ಟಕ್ಕೆ ಹೋಗಿ ಅಲ್ಲಿಯ ಕೋಡುಗೊಲ್ಲ ಬಸವನ ಕಡೆಯಿಂದ ಕೆಳಗೆ ಬಿದ್ದು ಪ್ರಾಣವನ್ನು ನೀಗ್ತಾಳೆ. ಅವಳ ಜೊತೆಗೇ ಕುವರ ವಿಷ್ಣುನು ಸಾಯ್ತಾನೆ. ಈ ಇಬ್ಬರನ್ನು ಕರ್ಕೊಂಡು ಬಂದಿದ್ದಂತಹ ರಥದ ಸಾರಥಿ ಮತ್ತು ಈ ವಿಷಯವನ್ನು ಪ್ರಭುಗಳಿಗೆ ಹೇಳಿದಂತಹ ಬಿಡದಿಯವನು ಎಲ್ಲರೂ ಒಬ್ಬರ ನಂತರ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾ ಹೋಗ್ತಾರೆ. ಈ ಎಲ್ಲ ಘೋರವನ್ನು ಲಕ್ಷ್ಮಿ ತಡೀಲಾರಲು ಅಂತ ಹೇಳಿಬಿಟ್ಟು ವಿಷ್ಣುವರ್ಧನ ಪ್ರಭುಗಳು ಆಕೆಗೆ ಒಂದು ಮೂರ್ಛೆ ತಪ್ಪುವಂತಹ ಒಂದು ಚೂರ್ಣವನ್ನು ಕೊಡ್ತಾರೆ. ಆ ನಂತರ ಶಾಂತಲೆಯ ದೇಹವನ್ನು ತಗೊಂಡು ಶಿವಗಂಗೆ ಕಡೆಗೆ ಹೊರಡ್ತಾರೆ. ಪ್ರಭುಗಳು ರಥವನ್ನು ಬಹಳ ವೇಗವಾಗಿ ನಡೆಸ್ತಾ ಇರ್ತಾರೆ. ರಾತ್ರಿ ವೇಳೆ ಆಗಿತ್ತು, ಹಾಗಾಗಿ ಮಾರ್ಗದಲ್ಲಿ ಇತರ ವಾಹನ ಸಂಚಾರ ಅಥವಾ ಮನುಷ್ಯರ ಸಂಚಾರ ಇರೋದಿಲ್ಲ. ರಥಕ್ಕೆ ಹೂಡಿದ ಕುದುರೆಗಳು ಚೆನ್ನಾಗಿ ಪಳಗಿರುತ್ತವೆ, ಜೊತೆಗೆ ಅವು ವೇಗಗಾಮಿಗಳು. ಆ ಮಾರ್ಗಗಳ ಪರಿಚಯ ಅವಕ್ಕೆ ಚೆನ್ನಾಗಿರುತ್ತೆ. ಪ್ರಭುಗಳು ನೆಪ ಮಾತ್ರಕ್ಕೆ ಕುದುರೆಯ ಕಡಿವಾಣದ ಪಟ್ಟಿಗಳನ್ನು ಹಿಡ್ಕೊಂಡಿರ್ತಾರೆ. ಅವರ ಮನಸ್ಸು ದುಃಖದಿಂದ ತುಂಬ ಹೋಗಿರುತ್ತೆ. ದುಃಖಾತಿರೇಕದಲ್ಲಿ ಅವರು ಈ ಪ್ರಪಂಚವನ್ನೇ ಮರೆತು ಬಿಟ್ಟಿರ್ತಾರೆ. ತಾನು ಏನು ಮಾಡ್ತಾ ಇರೋದು ಸರಿಯಾ ಅನ್ನೋ ವಿಚಾರ ಕೂಡ ಅವ್ರ ಮನಸ್ಸಿಗೆ ಬರೋದಿಲ್ಲ. ಮನಸ್ಸು ಮಾತ್ರ ಯಾವುದೋ ಒಂದು ನಿರ್ಧಾರದ ಮೇಲೆ ಸ್ಥಿರವಾಗಿ ನಿಂತಿರುತ್ತೆ. ಅದರ ಸಾಧ್ಯ ಅಸಾಧ್ಯಗಳ ತರ್ಕ ಆಗ ಅವ್ರ ಮನಸ್ಸಿಗೆ ಹೊಳೆದಿರೋದಿಲ್ಲ. ವೇಗವಾಗಿ ಹೋಗ್ತಿದ್ದ ರಥದ ಶಬ್ದ ದೂರಕ್ಕೆ ಮುಂಗಾರಿನ ಗುಡುಗಿನ ಹಾಗೆ ಆ ರಾತ್ರಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ರಾಜರಥಕ್ಕೆ ಮಾತ್ರನೇ ಕಟ್ತಿದ್ದಂತಹ ಗಂಟೆಗಳ ಶಬ್ದವನ್ನು ಕೇಳಿ ಮೊದಲ ಹರಿದಾರಿಯ ಕೊನೆಯಲ್ಲಿ ರಾಜಮಾರ್ಗದ ಒಂದು ಪಕ್ಕದಲ್ಲಿ ಸ್ಥಾಪಿತನಾಗಿದ್ದ ಒಬ್ಬ ಕುದುರೆ ಕಾವಲುಗಾರ ನಿದ್ದೆ ಮಾಡ್ತಾ ಇರ್ತಾನೆ. ಅವನು ಬೆಚ್ಚಿ ಬಿದ್ದು ಎದ್ದು ಕೂತ್ಕೊತಾನೆ. ಶಬ್ದವನ್ನು ಆಲಿಸ್ತಾನೆ. ಬರ್ತಾ ಬರ್ತಾ ಶಬ್ದ ಸ್ಫುಟವಾಗಿ ಕೇಳುತ್ತೆ. ಅರೆ, ಇದು ರಾಜರಥದ ಸದ್ದಲ್ವಾ ಅಂತ ಆಶ್ಚರ್ಯ ಪಡ್ತಾನೆ. ಸಂಜೆ ತಾನೇ ವೇಲಾಪುರಕ್ಕೆ ಹೋದ ರಥ ಇಷ್ಟು ಬೇಗ ಹಿಂತಿರುಗ್ತಾ, ಅದು ಈ ವೇಳೆನಲ್ಲಿ ಅಂತ ಅವನು ತಕ್ಷಣ ಎದ್ದೇಳ್ತಾನೆ. ತನ್ನ ರಕ್ಷಣೆಯಲ್ಲಿ ಕಟ್ಟಿದ್ದ 2 ಕುದುರೆಗಳನ್ನು ಬಿಚ್ಚಿ ಹಿಡ್ಕೊಂಡು ಬಂದು ರಾಜಮಾರ್ಗದಲ್ಲಿ ನಿಲ್ಲಿಸ್ಕೊಳ್ತಾನೆ. ಅಲ್ಲಿ ಒಂದು ಗಾವುದ ಸೂಚಿಸ್ತಕ್ಕಂತಹ ಒಂದು ಸುಣ್ಣ ಬೆಳೆದಿದ್ದ ದೊಡ್ಡವಾದ ಅಡ್ಡ ಮರದ ಗುರುತು ಕೂಡ ಇರುತ್ತೆ. ವೇಗವಾಗಿ ಬರ್ತಿದ್ದ ರಥ 1-2 ವಿಘಳಿಗೆಯ ಒಳಗಡೆ ಅಲ್ಲಿಗೆ ಬಂದು ಸೇರುತ್ತೆ. ಇವನು ಪರಿಚಿತನಾದಂತಹ ರಥ ನಡೆಸೋನಲ್ಲ. ಇವನು ಯಾರು? ರಥವನ್ನು ಇಷ್ಟು ವೇಗವಾಗಿ ಯಾಕೆ ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡು ಕಾವಲವನು ಆಶ್ಚರ್ಯ ಕುತೂಹಲದಿಂದ ನೋಡ್ತಾನೆ. ನೋಡಿದ್ರೆ ಪ್ರಭುಗಳಿರ್ತಾರೆ. ಪ್ರಭುಗಳು ಅವನನ್ನು ನೋಡ್ತಾರೆ. ನಾವು ನಿನ್ನ ಪ್ರಭುಗಳು, ಈ ಕುದುರೆಯನ್ನು ಬೇಗ ಬಿಚ್ಚಿ ಹೊಸ ಅಶ್ವಗಳನ್ನು ಹೂಡು ಅಂತಾರೆ. ಕಾವಲಿನವನು ಪ್ರಭುಗಳನ್ನು ಕಂಡು ಹೆದರ್ತಾನೆ. ನಡುಗ್ತಾ ಅಡ್ಡ ಬೀಳ್ತಾನೆ. ಹೆದರ್ಕೋಬೇಡ, ಹೇಳಿದ್ದನ್ನು ಬೇಗ ಮಾಡಿ ಮುಗಿಸು ಅಂತ ಪ್ರಭುಗಳು ಹೇಳ್ತಾರೆ. ಕಾವಲವನು ಏನು ಮಾತಾಡದೆ ಕುದುರೆಗಳನ್ನು ಬಿಚ್ಚಿ ಹೊಸ ಕುದುರೆಗಳನ್ನು ರಥಕ್ಕೆ ಹೂಡ್ತಾನೆ. ರಥದ ಗಾಲಿಗಳ ಅಕ್ಷಕ್ಕೆ ಕೀಲೆಣ್ಣೆಯನ್ನು ಇಡ್ತಾನೆ. ಉರಿದು ಹೋಗಿದ್ದ ಪಂಜುಗಳ ಬತ್ತಿಯನ್ನು ನೆಲಕ್ಕೆ ಹಾಕಿ ಹೊಸ ಬತ್ತಿ ಬಳೆಗಳನ್ನು ಹಾಕ್ತಾನೆ. ಅಷ್ಟರಲ್ಲಿ ಪ್ರಭುಗಳು ಶಾಂತಲೆಯ ಕಳೆ ಬರುವನು ರಥದ ಪೀಠಕ್ಕೆ ಭದ್ರ ಮಾಡಿದ ಕಟ್ಟುಗಳನ್ನು ಪರಿಶೀಲನೆ ಮಾಡ್ತಾರೆ. ಎಲ್ಲ ಸರಿಯಾಗಿದೆ ಅಂತ ಅನ್ಕೊಂತಾರೆ. ರಥ ಮುಂದಕ್ಕೆ ಹೊರಡುತ್ತೆ. ನಿದ್ದೆಗಣ್ಣಲ್ಲಿದ್ದ ಈ ಕುದುರೆಗಳು ಚಾವಟಿಯ ಶಬ್ದದಿಂದ ಚುರುಕಾಗುತ್ತವೆ. ಈ ಕುದುರೆಗಳು ಕೂಡ ವೇಗಶಾಲಿಗಳು. ಜೊತೆಗೆ ರಥ ನಡೆಸ್ತಾ ಇದ್ದವರು ಕೂಡ ಅಶ್ವಹೃದಯವನ್ನು ಬಲ್ಲಂತಹ ಪ್ರಭುಗಳು. ಇನ್ನು ವೇಗಕ್ಕೆ ಏನು ಕೊರತೆ? ವೇಗವಾಗಿ ಹೊರಡಕ್ಕೆ ಶುರುವಾಗತ್ತೆ. ಶಿವಗಂಗೆ ಕಡೆಗೆ ಹೊರಟಿದ್ದ ಈ ರಥ ಮೊದಲ ಗಾವುದವನ್ನು ದಾಟಿ 2ನೇ ಗಾವುದದ ಅರ್ಧ ದೂರವನ್ನು ಮುಟ್ಟೋಷ್ಟೊತ್ತಿಗೆ ಆ ಕಡೆ ವೇಲಾಪುರಿಯಿಂದ ದ್ವಾರವತಿಗೆ ಹೊರಟಿದ್ದ ಸೋವಲೆ ದೇವಿಯ ರಥ ರಾಜಧಾನಿಯನ್ನು ಸೇರಿರುತ್ತೆ. ರಥದ ಹಿಂಭಾಗದಲ್ಲಿ ಸೋವಲೆಯ ತಾಯಿ ತಂದೆಯರು ದುಃಖಿತರಾಗಿ ಕೂತಿರ್ತಾರೆ, ಮೌನವಾಗಿ ಕೂತಿರ್ತಾರೆ. ಸೋವಲೆ ರಥದ ಮುಂಭಾಗದಲ್ಲಿ ತನ್ನ ಸ್ವಾಮಿಯ ಕಳೆ ಬರವನ್ನು ತನ್ನ ಜೊತೆಗೆ ಇಟ್ಕೊಂಡು 2 ಕೈಗಳಿಂದಲೂ ಅದನ್ನು ಹಿಡ್ಕೊಂಡು ಕೂತಿರ್ತಾಳೆ. ಅವಳ ಕಣ್ಣಲ್ಲಿ ನೀರಿರೋದಿಲ್ಲ. ಸೋವಲೆ ತನ್ನ ಪತಿ ಜೊತೆಗೆ ಬಾಳಿದ ಕಾಲ ಬಹಳ ಕಡಿಮೆ. ಅದು ಸೋವಲೆಗೆ ಈಗ ಒಂದು ಸಣ್ಣ ಸ್ವಪ್ನನ ಅನಿಸುತ್ತಾ ಇರುತ್ತೆ. ತನ್ನ ಸ್ವಾಮಿ ಆಳಿದ ದುಃಖ, ಹೊಯ್ಸಳರ ರಾಜಲಕ್ಷ್ಮಿ ಶಾಂತಲೆ ಅಳಿದ ದುಃಖ, ಈ 2 ದುಃಖಗಳನ್ನು ಅದುಮೆ ಹಿಡ್ಕೊಂಡು ಸೋವಲೆ ಕೂತಿರ್ತಾಳೆ. ನನ್ನ ದುಃಖಕ್ಕಿಂತ ಅಪ್ಪಾಜಿಯವ್ರ ದುಃಖ ಅಪಾರವಾದದ್ದಲ್ವಾ? ಈ ಮಹಾವಿಪತ್ತನ್ನು ಅವರು ಹೇಗೆ ಸಹಿಸ್ಕೊತಾರೆ? ಲೋಕೋತ್ತರನಾದ ಮಗ, ಲೋಕೋತ್ತರಳಾದಂತಹ ಹೆಂಡತಿ ಇಬ್ಬರು ಒಂದೇ ದಿನ ಒಟ್ಟಿಗೆ ಆಕಸ್ಮಿಕ ಮರಣಕ್ಕೆ ಗುರಿಯಾಗಿದ್ದಾರಲ್ಲ. ಈ ದುಃಖ ಸ್ಥಿತಿಯನ್ನು ಯಾವ ಮಹಾನುಭಾವನೆ ಆಗಲಿ ಹೇಗೆ ತಡ್ಕೊಳ್ಳೋಕೆ ಸಾಧ್ಯ? ಅಪ್ಪಾಜಿ ಇದನ್ನು ಹೇಗೆ ಸಹಿಸ್ತಾರೆ ಅಂತ ಆ ಸಾಧ್ವಿ ಯೋಚನೆ ಮಾಡ್ತಾ ಇರ್ತಾಳೆ.
ತನ್ನ ದುಃಖನೇ ಅಷ್ಟು ದೊಡ್ಡದಾದ್ರೂ ಕೂಡ ಆ ಸಮಯದಲ್ಲಿ ಇನ್ನೊಬ್ಬರ ದುಃಖ ತನ್ನದಕ್ಕಿಂತ ಹೆಚ್ಚಿದು ಅಂತ ಆಕೆ ಭಾವಿಸ್ತಾಳೆ. ಈ ಭೂಮಿ ಪುಣ್ಯಭೂಮಿ ಅಲ್ವೇ ಅಲ್ಲ. ಪಾಪಶೇಷಗಳು ಪುಣ್ಯಶೇಷಗಳು ಯಾವುದೋ ಒಂದು ಕರ್ಮಶೇಷವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಆತ್ಮಗಳು ಇಲ್ಲಿಗೆ ಬರುತ್ತವೆ. ಅಕ್ಕ ಕಾಲ್ಜಾರಿ ಬಿದ್ದದ್ದನ್ನು ನೋಡಿ ತಡಿಲಾರದ ದುಃಖದಿಂದ ದೇಹ ತ್ಯಾಗವನ್ನು ಮಾಡಿದ ನನ್ನ ಪತಿ ಮುಕ್ತರಾಗಿದ್ದಾರೆ. ಧನ್ಯತೆ ಪಡ್ಕೊಂಡಿದೆ ಅವರ ಆತ್ಮ. ಅಕ್ಕನ ಜೊತೆಗೆ ನಾನು ಶಿವಗಂಗೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ನನ್ನ ಪತಿಯನ್ನು ತತ್ಕ್ಷಣವೇ ಅನುಸರಿಸಬಹುದಾಗಿತ್ತು. ನನ್ನ ಸ್ವಾಮಿ ಹೋಗೋಕ್ಕೆ ಮುಂಚೆ ನನ್ನ ನೆನಪೇನಾದರೂ ಅವ್ರಿಗೆ ಬಂದಿತ್ತಾ? ಅಥವಾ ಬಂದಿದ್ರು ಕೂಡ ಹೇಗಿದ್ರು ಇವಳು ನನ್ನ ಜೊತೆಗೆ ಬಂದೇ ಬರ್ತಾಳಲ್ವಾ ಅಂತ ಅವರು ಅಂದ್ಕೊಂಡಿರಬಹುದಾ? ನನ್ನ ಸ್ವಾಮಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ನನ್ನ ಸ್ವಾಮಿಯನ್ನು ನಾನು ಸೇರ್ಕೋಬೇಕು. ನನಗಾಗ ಅವ್ರು ಎಷ್ಟೊತ್ತು ಅಂತ ಕಾಯಬೇಕು ಪಾಪ. ಅವರನ್ನು ಎಷ್ಟು ಬೇಗ ನೋಡ್ತೀನೋ ಏನೋ. ಇನ್ನು ನಮಗೆ ಈ ಪಾಪಭೂಮಿಯ ಸೋಂಕು ತಪ್ಪುತ್ತೆ ಅಂತ ಸೋವಲೆ ಒಂದು ವಿಧವಾಗಿ ಉತ್ಸಾಹಿಯಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ತನಗೂ ತನ್ನ ಸ್ವಾಮಿಗೂ ತನ್ನ ಅತ್ತೆಗೂ ಇನ್ನು ಶಾಶ್ವತವಾದ ಪುಣ್ಯಲೋಕಗಳು ಇವೆ ಅನ್ನೋದ್ರಲ್ಲಿ ಆ ಮುಗ್ದೆ ಪೂರ್ಣ ನಂಬಿಕೆಯನ್ನು ಇಟ್ಕೊಂಡಿರ್ತಾಳೆ. ಆಕೆ ರಥ ಪತಿಗೃಹವನ್ನು ಸೇರಿ ನಿಂತ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಅಂತಹ ಅವೇಳೆಯಲ್ಲೂ ಕೂಡ ಹತ್ತಿರದ ಗ್ರಾಮಗಳಿಂದ ಸೋಬಲೆಯ ಬಂಧು ಬಾಂಧವರೆಲ್ಲ ಬಂದಿರ್ತಾರೆ. ಎಲ್ಲರೂ ದುಃಖ ಪಡ್ತಾ ರಥದ ಸುತ್ತ ಬಂದು ನೆರೀತಾರೆ. ಆ ಕಡೆ ವೇಲಾಪುರಿನಲ್ಲಿ ಇಷ್ಟು ಹೊತ್ತು ಶೈತ್ಯೋಪಚಾರಗಳು ನಡೆದಿದ್ರೂ ಕೂಡ ಮಾಚಿಕ ಬಗ್ಗೆ ಪ್ರಜ್ಞೆ ಬಂದಿರೋದಿಲ್ಲ. ವಯಸ್ಸಾಗಿರುತ್ತೆ. ಹಾಗಾಗಿ ಆಕೆಯ ದುರ್ಬರ ದುಃಖದಿಂದ ಮೆದುಳಿನ ಒಂದು ಭಾಗಕ್ಕೆ ರಕ್ತೋದ್ರೇಕ ಉಂಟಾಗಿರುತ್ತೆ. ಇಂದ್ರಿಯಗಳ ಸ್ವಾಧೀನತೆ ಕಡಿಮೆ ಆಗ್ತಾ ಇರುತ್ತೆ. ಅಂಗಾಂಗಗಳ ಸಂಕುಚನ ಪ್ರಕುಚನ ಕೂಡ ನಿಧಾನವಾಗಿರುತ್ತೆ. ಹೃದಯ ಗತಿನೂ ಕೂಡ ನಿಧಾನ ಆಗ್ತಾ ಇರುತ್ತೆ. ಆದರೆ ಶ್ವಾಸ ಉಚ್ಛ್ವಾಸಗಳು ಮಾತ್ರ ನಿಂತಿರೋದಿಲ್ಲ. ಚಿಕ್ಕಂದಿನಿಂದ ಯಾವುದೊಂದು ದುರ್ದಶೆಯನ್ನಾಗಲಿ ಪೀಡೆಯನ್ನಾಗಲಿ ಅರಿಯದೆ ಮಂಗಳದಲ್ಲಿ ಬೆಳೆದಿದ್ದಂತಹ ಮನಸ್ಸು ಆಕೆಯದು. ಹೀಗಿರಬೇಕಾದ್ರೆ ಇವಾಗ ಅಕಸ್ಮಾತ್ತಾಗಿ ಸಂಭವಿಸಿದ ಮಗಳ ಈ ಮರಣಕ್ಕೆ ಆ ತಾಯಿ ಮನಸ್ಸು ತುಂಬ ಜರ್ಜರಿಸಿ ಹೋಗಿರುತ್ತೆ. ಪತಿ ಮಾರಸಿಂಗಮಯ್ಯ ಹತ್ತಿರದಲ್ಲೇ ಕೂತಿರ್ತಾರೆ. ಸ್ತ್ರೀ ಕುಲಕ್ಕೆ ಮುಕ್ತಾಮಣಿ ಆಗಿದ್ದ ಮಗಳು ಈ ದುರ್ಮರಣಕ್ಕೆ ತುತ್ತಾದ ದುಃಖ ಒಂದು ಕಡೆ, ಜೊತೆಗೆ ಪ್ರಭುಗಳ ಮನಸ್ಸನ್ನು ದಾವಾಗ್ನಿ ಹಾಗೆ ಸುಡ್ತಾ ಇರೋ ದುಃಖ ಹೇಗೆ ಪರ್ಯವಸನ ಆಗುತ್ತೋ ಅನ್ನೋ ಒಂದು ಭಯ ಕೂಡ. ಜೊತೆಗೆ ಇಷ್ಟೆಲ್ಲ ಶುಶ್ರೂಷೆ ನಡೆದ್ರೂ ಕೂಡ ಪತ್ನಿ ಮೂರ್ಛೆಯಿಂದ ಎದ್ದಿಲ್ವಲ್ಲ, ಇನ್ನೇನಾಗುತ್ತೋ ಅನ್ನೋ ಭಯ ಬೇರೆ. ಈ ಎಲ್ಲ ಭಯಗಳು ದುಃಖಗಳು ಏಕಕಾಲದಲ್ಲಿ ಕೂಡಿ ಆ ವೀರನ ಬುದ್ಧಿ ಚೈತನ್ಯಗಳು ತುಂಬ ಉಡುಗಿ ಹೋಗಿರುತ್ತೆ. ಅವರ ಮುಖದಲ್ಲಿ ನಿರಾಶೆಯ ಚಿಹ್ನೆ ಮೂಡಿರುತ್ತೆ. ಅವರು ನಿಸ್ತೇಜರಾಗಿ ನಿರ್ಬಲರಾಗಿ ಶಿವನೇ ನೀನೇ ಗತಿ ಅಂದ್ಬಿಟ್ಟು ಅಧೋವದನರಾಗಿ ಕೂತ್ಬಿಟ್ಟಿರ್ತಾರೆ. ತಮಗೆ ತಿಳಿದಿದ್ದ ಎಲ್ಲ ಉಪಾಯಗಳನ್ನು ಮಾಡಿ ನಿಷ್ಫಲರಾಗಿ ಕೂತ್ಬಿಟ್ಟಿರ್ತಾರೆ. ಇನ್ನು ಈ ಕಡೆ ರಾಜಧಾನಿಯಲ್ಲಿ ಸೋಬಲೆಯ ಬಂಧು ಬಾಂಧವರೆಲ್ಲ ಕೂರವಿಷ್ಣುವಿನ ಕಳೇಬರವನ್ನು ನೋಡ್ತಾರೆ, ಘೋರವಾಗಿ ದುಃಖಿಸ್ತಾರೆ. ಅವರ ದುಃಖದ ಧ್ವನಿಗಳಿಗೆ ಇಡೀ ರಾಜಧಾನಿನೇ ಎಚ್ಚರಗೊಳ್ಳುತ್ತೆ. ಕೂರವಿಷ್ಣು, ಶಾಂತಲಾ ಮಹಾರಾಣಿ ಇವರ ಸಾವಿನ ಸುದ್ದಿ ಕಿಚ್ಚಿನಷ್ಟೇ ವೇಗವಾಗಿ ರಾಜಧಾನಿಯಲ್ಲೆಲ್ಲ ಹರಡುತ್ತೆ. ಮಹಾರಾಣಿ ಶಾಂತಲೆ ಶಿವಗಂಗೆಯ ಬೆಟ್ಟದ ಶಿಖರದಿಂದ ಕಾಲು ಜಾರಿ ಬಿದ್ದು ಸತ್ರಂತೆ. ಅಕ್ಕ ಸತ್ಲಲ್ಲ ಅನ್ನೋ ದುಃಖದಿಂದ ಕುವರರು ಕೂಡ ಗಿರಿಶಿಖರದಿಂದ ಹಾರಿ ಪ್ರಾಣ ಬಿಟ್ರಂತೆ ಅನ್ನೋ ಸುದ್ದಿ ಎಲ್ಲ ಕಡೆನೂ ಹರಡ್ಬಿಡುತ್ತೆ. ಕುವರ ವಿಷ್ಣು ಯಾರಿಗೂ ತಿಳಿಸದೆ ತಾವು ಗರುಡರಾಗಿದ್ದರಂದು ಅದೇ ದಿವಸವೇ ಸೋಬಲೆ ಕೂಡ ತಾನು ಕೂಡ ಸತಿಯ ಕಂಕಣ ಧರಿಸಿದ್ದಾಳೆ. ಕುವರ ವಿಷ್ಣು ಗರುಡನಾಗಿದ್ದದನ್ನು ಕಂಡು ಅವನ ಸೈನ್ಯದಲ್ಲಿದ್ದ 6 ಜನ ನಾಯಕರು ಕೂಡ ಕುವರನ ಜೊತೆಗೆ ತಾವು ಹೋಗ್ತೀವಿ ಅಂತ ಕಂಕಣ ತೊಟ್ಟಿರೋ ಸುದ್ದಿ ಈಗ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಮಹಾರಾಣಿ ಮತ್ತು ಕುವರ ಈ ಅಕಾಲ ಮರಣಕ್ಕೆ ಗುರಿಯಾದ್ರ ಅಯ್ಯೋ ಇದೇನು ಅನ್ಯಾಯ, ಇನ್ನೇನು ಗತಿ ಅಂತ ರಾಜಧಾನಿನೇ ಗೋಳಾಡೋಕ್ಕೆ ಶುರುವಾಗುತ್ತೆ. ಮಹಾಸತಿ ಆಗಲಿರುವ ಸೋಬಲೆಯ ಮೇಲೆ ಅಲ್ಲಿದ್ದವರೆಲ್ಲರಿಗೂ ಕೂಡ ಭಕ್ತಿ ಗೌರವಗಳು ಹೆಚ್ಚಾಗ್ತಾ ಹೋಗುತ್ತೆ. ಊರ ಜನರೆಲ್ಲ ಅಂತಹ ಅವೇಳೆಯಲ್ಲೂ ಕೂಡ ಕುವರನ ಮನೆ ಮುಂದೆ ಸಮುದ್ರದ ಹಾಗೆ ನಿಂತ್ಕೊತಾರೆ. ಶಾಂತಲಾ ದೇವಿಯ ಕಳೇಬರ ವೇಲಾಪುರಿಯಲ್ಲೇ ಇರೋದು ಇದೆ. ಕುವರ ವಿಷ್ಣುವಿನ ಕಳೇಬರವನ್ನು ಸೋಬಲೆ ವೇಲಾಪುರಿಗೆ ತಗೊಂಡು ಬಂದಿದ್ದಾಳೆ ಅನ್ನೋ ವಿಷಯ ಕೂಡ ಜನಕ್ಕೆ ಗೊತ್ತಾಗುತ್ತೆ. ರಾಜಧಾನಿಯ ಹತ್ತಿರ ಇದ್ದಂತಹ ಸೇನಾ ಶಿಬಿರಗಳಿಗೂ ಕೂಡ ಈ ವಾರ್ತೆ ಮುಟ್ಟುತ್ತೆ. ಅಯ್ಯೋ, ಅಂತಹ ಧೀರರಿಗೆ ವೀರರಿಗೆ ಇಂತಹ ಅಂತ್ಯ ಬಂತ, ನಮ್ಮ ತಾಯಿಗೆ ಈ ಥರ ದುರ್ಮರಣ ಬಂತ, ದೇವ್ರು ಯಾಕೆ ನಮ್ಮ ಮೇಲೆ ಎಷ್ಟು ನಿರ್ದಯ ಆಗಿದ್ದಾನೆ, ಪ್ರಭುಗಳ ಹೃದಯಕ್ಕೆ ಇನ್ಯಾರು ಉತ್ಸಾಹ ಕೊಡೋದು, ಇನ್ನೇನು ಸಂತೋಷ ಉಳ್ಕೊಳ್ಳುತ್ತೆ, ಇನ್ನು ಅವರ ಹೃದಯನೂ ಬತ್ತುತ್ತೆ, ಅವರ ಬಲವೂ ಹುಡುಗುತ್ತೆ,
ಈ ರಾಜ್ಯಕ್ಕೆ ಇನ್ನೇನು ವಿಪತ್ತು ಕಾದಿದೆಯೋ ಏನೋ, ಮುಂದೇನು ಗತಿಯೋ ಅಂತ ಅಂದ್ಕೊಂಡು ಸೇನೆ ಜನರೆಲ್ಲ ಶೋಕದಿಂದ ಕಂಗೆಡ್ತಾರೆ. ಸ್ನೇಹ ಕಂಕಣ ಧರಿಸಿದ್ದ ಆ 6 ಜನ ನಾಯಕರು ಕೂಡ ತಮ್ಮ ಸಂಕಲ್ಪ ಸಿದ್ಧಿಗೆ ಅಂದ್ರೆ ತಮ್ಮ ಆತ್ಮವನ್ನ ಹತ್ಯೆ ಮಾಡ್ಕೊಳ್ಳೋಕ್ಕೂ ಕೂಡ ಅಣಿ ಮಾಡ್ಕೊಳ್ತಾರೆ. ಆ ಕಡೆ ವೇಲಾಪುರಿಯಲ್ಲಿ ಮಾಚಿಕಬ್ಬೆಯವರಿಗೆ ಶೈತ್ಯೋಪಚಾರಗಳನ್ನು ಮಾಡ್ತಾ ಇದ್ದ ಒಬ್ಬ ದಾಸಿಗೆ ದೇವರೇ ಸೂಚಿಸಿದ ಹಾಗೆ ತಕ್ಷಣ ಏನೋ ಒಂದು ನೆನಪಾಗುತ್ತೆ. ಆಕೆ ಒಬ್ಬ ಆಳನ ಜೊತೆ ಕರ್ಕೊಂಡು ಊರೊಳಗಡೆ ಹೋಗ್ತಾಳೆ. ತನಗೆ ಬಹಳ ದಿನಗಳ ಹಿಂದೆ ಪರಿಚಿತರಾದಂತಹ ಒಬ್ಬ ವೃದ್ಧೆಯನ್ನು ಅಂತಹ ಅವೇಳೆಯಲ್ಲಿ ಎಬ್ಬಿಸ್ತಾಳೆ. ಬಹಳ ಸಾಹಸದಿಂದ ಅರಮನೆಗೆ ಕರ್ಕೊಂಡು ಬರ್ತಾಳೆ. ಆ ವೃದ್ಧೆಯ ವಂಶ ವೈದ್ಯ ವೃತ್ತಿಯಲ್ಲೇ ಬಾಳಿದ್ದು. ವೃದ್ಧೆಯ ಪತಿ ಬದುಕಿದ್ದ ಕಾಲದಲ್ಲಿ ಆ ಪ್ರಾಂತ್ಯದ ಜನರಿಗೆಲ್ಲ ಆಕೆ ಮನೆಯ ಧನ್ವಂತರಿಯಾಗಿರ್ತಾರೆ. ಆ ವೃದ್ಧೆ ಮಕ್ಕಳ ತಾಯಂದಿರ, ಗರ್ಭಿಣಿಯರ ಕಾಯಿಲೆ ವಿಷಯಗಳನ್ನು ಜೊತೆಗೆ ಅವ್ರಿಗೆ ಮಾಡಬೇಕಾದಂತಹ ಚಿಕಿತ್ಸೆ ಪಥ್ಯಗಳನ್ನು ತುಂಬ ಚೆನ್ನಾಗಿ ಅರಿತಿರ್ತಾರೆ. ಆಕೆ ಹಸ್ತಗುಣನೂ ಚೆನ್ನಾಗಿರುತ್ತೆ. ಎಳವು, ಸೆಳವು, ಮೂರ್ಛೆ, ಪಿತ್ತವಿಕಾರ, ವಾತವಿಕಾರ, ಸನ್ನಿ, ಧನುರ್ವಾತ ಇಂಥದನ್ನೆಲ್ಲ ಆಯವರಿತು ಆಕೆ ಕಲ್ಕ, ಬಿಸಿ ಮೊದಲಾದಗಳನ್ನು ಹಾಕೋದನ್ನು ತಿಳ್ಕೊಂಡಿರ್ತಾಳೆ. ರಾಜನ ಮನೆತನಕ್ಕೆ ಸಂಬಂಧಪಟ್ಟ ಯಾರೋ ಒಬ್ಬ ಆಕೆ ಒಂದು ಮರಣ ವಾರ್ತೆಯನ್ನು ಕೇಳಿ ಮೂರ್ಛೆ ಹೋಗಿದ್ದಾರಂತೆ. ನಾವು ನಮಗೆ ತಿಳಿದ ಶೈತ್ಯೋಪಚಾರಗಳನ್ನು ಮಾಡಿದ್ದೀವಿ, 1 ಜಾವ ಆದರೂ ಕೂಡ ಇನ್ನೂ ಪ್ರಜ್ಞೆ ಬಂದಿಲ್ಲ, ನೀವು ಬಂದು ಆಕೆಯನ್ನು ಬದುಕಿಸ್ಕೊಡ್ಬೇಕು ಅಂತ ದಾಸಿ ಕೇಳ್ಕೊಂಡಿರ್ತಾಳೆ. ಚಿಕಿತ್ಸಕನಿಗೆ ಇರಬೇಕಾದಂತಹ ಚಿನ್ನದಂಥ ಮನಸ್ಸು ಆ ವೃದ್ಧೆಯದಾಗಿರುತ್ತೆ. ಇಂತಹ ಸೇವೆಗೋಸ್ಕರನೇ ನನ್ನ ಜನ್ಮ ಇರೋದು ಅಂತ ತಿಳ್ಕೊಂಡಿದ್ದ ಆಕೆ, ನಡೀರಿ ದೇವರು ನನಗೆ ಏನು ಬುದ್ಧಿ ಕೊಟ್ಟಿದ್ದಾನ ನೋಡೋಣ ಅಂತ ಹೇಳಿಬಿಟ್ಟು ಸಣ್ಣದೊಂದು ಕೈಪಟ್ಟಿಗೆಯನ್ನು ತಗೊಂಡು ದಾಸಿ ಜೊತೆಗೆ ಹೊರಟು ಬರ್ತಾಳೆ. ಆಕೆ ದಾರಿಯಲ್ಲಿ ನಡೆದು ಬರ್ತಾ ಆ ವೃದ್ಧೆ ಹೇಳ್ತಾಳೆ, ನೀವು ಈಗ ನಡೆಸಿದ್ದ ಉಪಚಾರಗಳೆಲ್ಲ ವಿಶೇಷ ದೇಹಾಯಾಸದಿಂದ ಬಿಸಿಲು ಬೇಗೆಯಿಂದ ಉಂಟಾದ ಮೂರ್ಛೆಗಳಿಗೆ ಮಾಡಬೇಕಾಗಿರೋದು. ಆದರೆ ಈ ಥರದವುಗಳಿಗೆ ಉಪಚಾರನೇ ಬೇರೆ. ಜ್ಞಾನವಾಹಿ ನರಗಳನ್ನು ಎಚ್ಚರಿಸಿದ್ರೆ ಜ್ಞಾನೇಂದ್ರಿಯಗಳು ಎಚ್ಚರವಾಗುತ್ತೆ. ಆಗ ಕ್ರಿಯಾವಾಹಿ ನರಗಳು ಮತ್ತು ಬಾಹ್ಯೇಂದ್ರಿಯಗಳು ತಾವಾಗೇ ಎಚ್ಚರವಾಗುತ್ತೆ. ಆಕೆಗೆ ಶ್ವಾಸೋಚ್ಛ್ವಾಸ ಕ್ರಮ ಹೇಗಿದೆ, ಕೈಕಾಲು ಬೆಚ್ಚಗಿದೆಯಾ, ಆಕೆ ವಯಸ್ಸೇನು, ಮೈ ಹೇಗೆ, ಶುಷ್ಕನೋ ಸ್ಥೂಲನೋ ಅಥವಾ ಸಾಧಾರಣವೋ, ಆಕೆ ಮನಸ್ಸೆಂಥದ್ದು, ಸ್ವಭಾವ ಎಂಥದ್ದು, ಈ ಥರ ಅನೇಕ ವಿಷಯಗಳನ್ನು ಆ ವೃದ್ಧೆ ದಾರಿಯಲ್ಲಿ ನಡ್ಕೊತ ಬರ್ತಾ ಆ ದಾಸಿಯಿಂದ ಸಂಗ್ರಹ ಮಾಡ್ಕೊತಾಳೆ. ಅರಮನೆಯನ್ನು ಸೇರ್ತಾರೆ ಅವರಿಬ್ರು. ವೃದ್ಧೆ ಮಾಚಿಗಬ್ಬೆ ಹತ್ರ ಕೂತ್ಕೊತಾಳೆ. ಮೊದಲು ನಾಡಿಯನ್ನು ಹಿಡಿದು ನೋಡ್ತಾಳೆ, ಹೃದಯ ಕ್ರಮವನ್ನು ಅರಿತ್ಕೊತಾರೆ, ಸ್ವಲ್ಪ ಸಮಾಧಾನ ಪಟ್ಕೊಳ್ತಾಳೆ. ಆನಂತರ ಕೈಕಾಲನ್ನು ಮುಟ್ಟಿ ನೋಡ್ತಾಳೆ, ಅಂಗಾಲನ್ನು ಕೆರಿತಾಳೆ, ಚಿವುಟ್ತಾಳೆ. ಆನಂತರ ದೀಪವನ್ನು ಹತ್ತಿರಕ್ಕೆ ತರಿಸಿ ಕಣ್ಣು ರೆಪ್ಪೆಗಳನ್ನು ಬಿಡಿಸಿ ನೋಡಿ ತನ್ನ ಮನಸ್ಸಿಗೆ ಸಮಾಧಾನ ಅನಿಸಿದ ಮೇಲೆ ಕೈಪಟ್ಟಿಗೆಯನ್ನು ತೆರೀತಾಳೆ. ತನ್ನ ಕೈಗಳನ್ನು ಶುಭ್ರವಾಗಿ ತೊಳ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ಆ ವಿದ್ಯೆಯನ್ನು ತನಗೆ ಕೊಟ್ಟಂತಹ ತನ್ನ ಪತಿಯನ್ನು ಕೂಡ ಸ್ಮರಿಸ್ಕೊತಾಳೆ. ಬೆಳ್ಳಿಯ ಭರಣಿ ಒಂದರಲ್ಲಿ ಇದ್ದಂತಹ ಒಂದು ಸ್ವಲ್ಪ ಔಷಧಿಯನ್ನು ಕಿರುಬೆರಳಲ್ಲಿ ಅದ್ಕೊತಾಳೆ. ಮಾಚಿಕಬ್ಬೆಯವರ 2 ಕಣ್ಣುಗಳಿಗೂ ಕೂಡ ಆ ಕಲ್ಕವನ್ನು ಹಾಕ್ತಾಳೆ. ದೂರದಲ್ಲಿ ಅಧೋವದನರಾಗಿ ಕೂತಿದ್ದಂತಹ ಮಾರಸಿಂಗಮಯ್ಯವರು ಈಗ ಪತ್ನಿ ಹತ್ತಿರಕ್ಕೆ ಬಂದು ಕೂತ್ಕೊಂತಾರೆ. ಈಕೆ ಹಾಕಿದ ಕಲ್ಕದ ಚುರುಕು ಕಣ್ಣಿನ ಸೂಕ್ಷ್ಮ ಜ್ಞಾನವಾಹಿಗಳ ನರಗಳ ಮುಖಾಂತರ ಮಿದುಳಿನ ಆ ಭಾಗದಲ್ಲಿ ರಕ್ತ ಚಾಲನೆಯನ್ನು ಸಮಗೊಳಿಸುತ್ತೆ. ಒಂದು ಅರ್ಧ ನಿಮಿಷದಲ್ಲಿ ಮಾಚಿಕಬ್ಬೆಯ ಕೈಗಳು ತಾವಾಗೆ ಕಣ್ಣುಗಳನ್ನು ಹೊಸಕೊಳ್ಳೋಕ್ಕೆ ಶುರು ಮಾಡಿದ್ವೆ. ವೃದ್ಧೆ ಮಾಚಿಕಬ್ಬೆಯ ಕೈಗಳೆರಡನ್ನ ಬಲವಾಗಿ ಹಿಡಿದುಕೊಳ್ತಾರೆ. ಮಾಚಿಕಬ್ಬೆಯ ಆ ಪ್ರಯತ್ನವನ್ನು ನಿರೋಧಿಸ್ತಾಳೆ. ಆಗ ಮಾಚಿಕಬ್ಬೆ ಸ್ವಲ್ಪ ಮುಳುಗ್ತಾರೆ, ಶರೀರ ಸ್ವಲ್ಪ ಚೇತನಗೊಳ್ಳುತ್ತೆ, ಮೈ ಸ್ವಲ್ಪ ಕದಲುತ್ತೆ, ಕೈಕಾಲು ಕೂಡ ಆಡತ್ವೆ. ಮಾರಸಿಂಗಮಯ್ಯವರಿಗೆ ಹೋಗಿದ್ದ ಉಸಿರು ಹಿಂದಕ್ಕೆ ಬಂದ ಹಾಗೆ ಅನ್ಸುತ್ತೆ. ಆ ಕಲ್ಕದ ಚುರುಕಿಗೆ ಮಾಚಿಕಬ್ಬೆಯ ಕಣ್ಣುಗಳಲ್ಲಿ ನೀರು ಬರೋಕ್ಕೆ ಪ್ರಾರಂಭ ಆಗತ್ತೆ, ರೆಪ್ಪೆಗಳು ಬಡ್ಕೊಳತ್ವೆ. ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನವಾಗಿ ಆಕೆ ಕಣ್ಣು ತೆರೀತಾರೆ, ಅತ್ತಿತ್ತ ನೋಡ್ತಾರೆ, ಕುಡಿಲಿಕ್ಕೆ ನೀರು ಬೇಕು ಅಂತ ಸನ್ನೆ ಮಾಡ್ತಾರೆ. ಒಬ್ಬ ದಾಸಿ ಆಕೆಗೆ ಗುಟುಕಾಗಿ ನೀರನ್ನು ಕುಡಿಸ್ತಾಳೆ. ಈ ಕಡೆ ಮಾರಸಿಂಗಮಯ್ಯ ತಮ್ಮ ಕುತ್ತಿಗೆಯಲ್ಲಿ ಯಾವಾಗಲೂ ಧರಿಸ್ತಿದ್ದಂತಹ ಅಮೂಲ್ಯವಾದ ರತ್ನದ ಹಾರವನ್ನು ತೆಗಿತಾರೆ. ವೃದ್ಧೆಯ ಪಾದಗಳ ಹತ್ರ ಇಟ್ಬಿಟ್ಟು ಸಂತೋಷದಿಂದ ಸ್ವೀಕರಿಸಿ ಅಮ್ಮ ಅಂದ್ಬಿಟ್ಟು ಆ ವೃದ್ಧೆಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ವೃದ್ಧೆ ಈ ಮಹಾ ಬಹುಮಾನಕ್ಕೆ ಅಂಜ್ತಾಳೆ. ಕೇಶವ ಕೃಪೆ ಮಾಡಿದಾನೆ, ನಾನು ಕೊಟ್ಟ ಈ ಕಲ್ಕದ ಬೆಲೆ ಬರೀ 2 ಕವಡೆ ಅಷ್ಟೇ, ಈ ಮಹಾ ಆಭರಣವ ನನಗೆ ಬೇಡ ಅಂತಾಳೆ. ಆಗ ಮಾರಸಿಂಗಮಯ್ಯ ಹೇಳ್ತಾರೆ, ಅಜ್ಜಿ
ನಾನು ಕೊಡ್ತಾ ಇರೋದು ನಿಮ್ಮ ಕಲ್ಕದ ಬೆಲೆ ಅಲ್ವೇ ಅಲ್ಲ, ನಿಮ್ಮ ಔದಾರ್ಯಕ್ಕೂ ಬೆಲೆನೇ ಇಲ್ಲ. ನಿಮ್ಮ ಈ ಮುಪ್ಪಿನಲ್ಲಿ ಇಷ್ಟು ಅವೇಳೆಯಲ್ಲಿ ಇಲ್ಲಿಗೆ ಬಂದು ತಕ್ಕ ಚಿಕಿತ್ಸೆಯನ್ನು ನಡೆಸಿದ್ದೀರಾ. ಆಕೆ ಒಬ್ಬಳ ಪ್ರಾಣ ಅಷ್ಟೇ ಅಲ್ಲ, ನನ್ನ ಪ್ರಾಣವನ್ನು ಕೂಡ ಉಳಿಸಿದ್ದೀರಾ. ಕಲಿತ ವಿದ್ಯೆಗೆ ಈ ನಿರಭಿಮಾನವೇ ಕಲಶ ಅಲ್ವಾ? ನೀವು ಇದನ್ನು ಒಲ್ಲೆ ಅಂತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನೀಗ ನಿಮಗೆ ಕೊಡ್ತಾ ಇರೋದು ಒಂದೇ ಕವಡೆಯ ಬೆಲೆ, ಇನ್ನೊಂದು ಕವಡೆ ಬೆಲೆಯನ್ನು ಕೊಡೋನು ಪರಮೇಶ್ವರ. ಯಾವ ವೃತ್ತಿಯವನೇ ಆಗಲಿ ಈ ಪರಮಾರ್ಥವನ್ನು ಬೆಳೆಸ್ಕೊಳ್ಬೇಕು. ಇದು ನನ್ನ ಕೃತಜ್ಞತೆ, ನೀವು ಸ್ವೀಕರಿಸಲೇಬೇಕು. ನಮಗಿಬ್ಬರಿಗೂ ಜೀವದಾನ ಮಾಡಿದ ನೀವು ಈಗ ನಮಗೆ ತಾಯಿ ತರಹ ಅಂತ ಒತ್ತಾಯ ಮಾಡಿ ಹಾರವನ್ನು ವೃದ್ಧೆಗೆ ಒಪ್ಪಿಸ್ತಾರೆ. ಆ ವೃದ್ಧೆ ಕೇಶವನನ್ನ ಕೊಂಡಾಡ್ತಾಳೆ, ಸಂತೋಷ ಚಿತ್ತಳಾಗಿ ಮನೆಗೆ ಹೊರಡ್ತಾಳೆ. ಮಾಚಿಕಬ್ಬೆಗೆ ಪೂರ್ಣ ಪ್ರಜ್ಞೆ ಉಂಟಾಗುತ್ತೆ. ಪತಿಯ ಕೈಯನ್ನು ಹಿಡ್ಕೊಂತಾರೆ. ಮಾರಸಿಂಗಮಯ್ಯ ಕೂಡ ಮೃದುವಾಗಿ ಮಾಚಿ ಮಾಚಿ ಅಂತಾರೆ. ಮಾಚಿಕಬ್ಬೆ 2 ವಿಗಳಿಗೆ ಒಳಗಾಗಿ ಮಗಳ ನೆನಪು ಉಂಟಾಗುತ್ತಾಕೆಗೆ. ಪತಿಯ ಮುಖವನ್ನ ದುಃಖದಿಂದ ನೋಡ್ತಾಳೆ. ಅಯ್ಯೋ, ನಮ್ಮ ಮಗುವಿನ ಭಾಗಕ್ಕೆ ಧರ್ಮೇಶ್ವರ ಇಲ್ವಾ? ಅದನ್ನ ತನ್ನ ಮಗುವನ್ನ ತಾನು ಕಾಪಾಡ್ಕೊಳ್ಳಾರ್ದೆ ಹೋದ್ನ? ನನ್ನ ಶಾಂತಿನಾಥನೂ ಇಲ್ವಾ? ಅದನ್ನ ತಾಯಿ ಶಾರದೆ ತನ್ನ ಮಗುವನ್ನು ನಿರ್ಲಕ್ಷ್ಯ ಮಾಡಿದ್ಲ? ನನ್ನ ಕಂದನಿಗೆ, ನನ್ನ ಕಲ್ಯಾಣಿಗೆ ಇಂತಹ ದುರ್ಮರಣ ಬಂತ? ಅಯ್ಯೋ ಧರ್ಮೇಶ್ವರ, ಲೋಕೋತ್ತರವಾದ ಇಂತಹ ರತ್ನವನ್ನು ಯೋಗ್ಯತೆ ಇಲ್ಲದನ್ನು ನಮ್ಗೆ ಯಾಕೆ ಕೊಟ್ಟೆ? ಯಾಕೆ ಕಿತ್ಕೊಂಡೆ? ಕೇಶವ, ನಾರಾಯಣ, ನಿನ್ನನ್ನು ಕೈಯಾರೆ ಮನಸಾರೆ ಪೂಜೆ ಮಾಡಿ ನಿನ್ನ ಕೀರ್ತಿಯನ್ನು ಆಡಿದವಳಿಗೆ ಇಂತಹ ದುರ್ಮರಣ ಕೊಟ್ಟಿಯಲ್ಲ. ಯಾರನ್ನು ಕೇಳಲಿ? ಇನ್ನು ಯಾರನ್ನು ಕೇಳ್ಬೇಕು ನಾನು? ಯಾರ ಮೊರೆ ಹೋಗಬೇಕು? ನಾನು ಬದುಕಿದ್ದು ನನ್ನ ಮಗು ನನ್ನ ಕಣ್ಣಿದ್ರಿಗೆ ಹೋಗ್ಬೇಕಾ? ನಾ ಯಾಕೆ ಬದುಕಿರ್ಬೇಕು? ಇನ್ಯಾಕೆ ಬದುಕಬೇಕು ಅಂತ ಗೋಳಾಡೋಕ್ಕೆ ಶುರು ಮಾಡ್ತಾರೆ. ಹತ್ತಿರದಲ್ಲೇ ಇದ್ದಂತಹ ಪೂಜಾಗೃಹದ ಒಳಗಡೆ ಲಕ್ಷ್ಮಿಯ ಸೇವೆಗೆ ಅಂದ್ಬಿಟ್ಟು ಪ್ರಭುಗಳು ನಿಯುಕ್ತ ಮಾಡಿದ ಒಬ್ಬ ದಾಸಿ ಈ ಆಕ್ರಂದನವನ್ನು ಕೇಳ್ತಾಳೆ. ಹೊರಗಡೆಗೆ ಬರ್ತಾಳೆ. ಮಾಚಿಕಬ್ಬೆ ಘೋರವಾಗಿ ದುಃಖಿಸ್ತಿರೋದನ್ನು ನೋಡ್ತಾಳೆ. ಆಕೆ ದುಃಖಿಸ್ತಾ ಇರೋದು ಲಕ್ಷ್ಮೀದೇವಿಗೆ ಈಗ ಉಂಟಾಗಿರೋ ಈ ವಿಚಿತ್ರ ಪರಿಸ್ಥಿತಿಗೆ ಅಂತ ಆಕೆ ಭ್ರಮಿಸ್ತಾಳೆ. ಮಾಚಿಕಬ್ಬೆ ಅವ್ರಿಗೆ ನಮಸ್ಕಾರ ಮಾಡಿ ಆಕೆ ಹೇಳ್ತಾಳೆ, ಅವ್ವ, ನೀವು ಹೀಗೆ ರೋದನ ಮಾಡಬಾರ್ದು. ಇಲ್ಲಿ ಯಾರು ರೋದನ ಮಾಡಬಾರ್ದು ಅಂತ ಪ್ರಭುಗಳು ಕಟ್ಟಾಜ್ಞೆ ಮಾಡಿ ಹೋಗಿದ್ದಾರೆ. ಲಕ್ಷ್ಮೀ ದೇವಿಯವರು ಸುಖವಾಗಿ ಎಚ್ಚರಗೊಳ್ತಾರೆ ಅಂತ ಪ್ರಭುಗಳು ಭರವಸೆ ಕೊಟ್ಟಿದ್ದಾರೆ. ಯಾವ ಭಯನೂ ಬೇಡ. ನೀವು ಇಷ್ಟೊಂದು ಅಧೈರ್ಯಪಟ್ಟು ರೋಧಿಸೋಕ್ಕೆ ಕಾರಣವೇ ಇಲ್ಲ. ಸಮಾಧಾನ ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಯವರು ಅಕಸ್ಮಾತ್ ಮೂರ್ಛೆಯಲ್ಲಿರುವಾಗ ಭಯಗೊಂಡ್ರೆ ಈ ಥರ ದೊಡ್ಡ ಸದ್ದುಗಳಿಂದ ಆಕೆಗೆ ಭಯ ಆಗುತ್ತೆ. ಆಗ ತುಂಬ ಸೂಕ್ಷ್ಮ ರೀತಿಯಲ್ಲಿ ನಡೀತಿರೋ ಅವರ ಹೃದಯ ಕ್ರಿಯೆ ಅಪಾಯಕ್ಕೆ ಒಳಗಾಗಬಹುದು. ಇದು ಹೀಗೆ ಆಗಬಾರ್ದು ಅಂದ್ಬಿಟ್ಟೇನೆ ಪ್ರಭುಗಳು ನಿಶಬ್ದವಾಗಿರಬೇಕು ಅಂತ ಮೇಲಿಂದ ಮೇಲೆ ಎಚ್ಚರಿಸಿ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿ ಮಾಚಿಕಬ್ಬೆ ಬೆನ್ನಿನ ಮೇಲೆ ಯಾರೋ ಪಟ್ಟಂತ ಹೊಡೆದ ಹಾಗೆ ಅನ್ಸುತ್ತೆ. ಆ ಲಕ್ಷ್ಮಿನಾ? ಎಲ್ಲಿ? ಏನಾಯ್ತು? ಏನಾಗಿದ್ದಾಳೆ ಹೇಳಿ ಅಂತ ಆ ತಾಯಿ ಬಡಬಡ ಬಡಾಯಿಸ್ತಾಳೆ. ನಡೆದದ್ದೆಲ್ಲವನ್ನು ದಾಸಿಯರು ಮಾಚಿಕಬ್ಬೆಗೆ ಈಗ ವಿವರಿಸಲೇಬೇಕಾಗತ್ತೆ. ಪ್ರಭುಗಳ ಆಜ್ಞೆಯಂತೆ ಈಗ 1 ಹೊತ್ತು ಔಷಧವನ್ನು ಕೊಟ್ಟಿದ್ದಾಗಿದೆ. ದೇವಿಯವರು ಗಾಢ ನಿದ್ದೆಯಲ್ಲಿದ್ದಾರೆ. ಮುಖದಲ್ಲಿ ಒಳ್ಳೆ ಕಳೆನೂ ಇದೆ. ಉಸಿರು ಚೆನ್ನಾಗಿ ಆಡ್ತಾ ಇದೆ. ಪ್ರಜ್ಞೆ ಬರಬೇಕಾದ್ರೆ ಬೆಳಗಿನ 3 ಜಾವಕ್ಕೆ ಅಂತ ಪ್ರಭುಗಳು ಹೇಳಿದ್ದಾರೆ. ಪೂರ್ಣ ಪ್ರಜ್ಞೆ ಉಂಟಾಗಬೇಕಾದ್ರೆ ಇನ್ನು 3 ಅಥವಾ 4 ಜಾವ ಆಗುತ್ತಂತೆ ಅಂತ ಒಬ್ಬ ದಾಸಿ ಎಲ್ಲವನ್ನು ವಿವರಿಸ್ತಾಳೆ. ಇದನ್ನು ಕೇಳಿದ ತಕ್ಷಣ ಮಾಚಿಕಬ್ಬೆಯ ಮನಸ್ಸು ಆ ದುರ್ಬಲ ದುಃಖದಿಂದ ಭಯದ ಕಡೆಗೆ ಓಡುತ್ತೆ. ಎಲ್ಲಿ ನನ್ನ ಲಕ್ಷ್ಮಿ? ಎಲ್ಲಿ ನನ್ನ ಚಿಕ್ಕ ಮಗು? ಎಲ್ಲಿ? ಅಯ್ಯೋ ಭಗವಂತ, ಈ ಮಗುವನ್ನು ಕಿತ್ಕೋಬೇಡಪ್ಪ, ಇಷ್ಟಾದರೂ ದಯೆ ಕೊಡು, ಇನ್ನಾದರೂ ಕೃಪೆ ತೋರು ಅಂತ ಕೈಗಳನ್ನು ಜೋಡಿಸ್ತಾಳೆ. ಗಗನದ ಕಡೆಗೆ ಮೊರೆ ಇಡ್ತಾರೆ. ದಾಸಿಯರು ಮಾಚಿಕಬ್ಬೆಯನ್ನು ಮೆಲ್ಲಗೆ ಎಬ್ಬಿಸಿ ಲಕ್ಷ್ಮಿ ಇರೋ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಮಾಚಿಕಬ್ಬೆ ಹೇಳ್ತಾರೆ, ಇಲ್ಲ, ನಾನು ಮಾತಾಡೋದಿಲ್ಲ, ಗೋಳಾಡೋದು ಇಲ್ಲ, ನನ್ನ ಲಕ್ಷ್ಮಿಯನ್ನು ಒಮ್ಮೆ ತೋರಿಸ್ಬಿಡಿ ಅಂತ ಹೇಳ್ತಾರೆ. ಮಾರಸಿಂಗಮಯ್ಯ ಕೂಡ ಆಕೆ ಜೊತೆಗೆ ನಡೆದು ಬರ್ತಾರೆ. ಕಣ್ಣು ಮುಚ್ಚಿ ಮಲಗಿದ್ದ ಲಕ್ಷ್ಮಿಯನ್ನು ನೋಡಿ ಮಾಚಿಕಬ್ಬೆಗೆ ಸಿಡಿಲು ಬಡಿದ ಹಾಗಾಗತ್ತೆ. ಕೈಯಲ್ಲಿ ನಡುಕ ಉಂಟಾಗುತ್ತೆ. ಪುನಃ ಏನು ಘೋರ ಪರಿಸ್ಥಿತಿ ಉಂಟಾಗುತ್ತೋ ಅಂತ ಮಾರಸಿಂಗಮಯ್ಯ ಅವರು ನಡುಗುತ್ತಾರೆ. ಮುಗಿಲ್ಲಂತ ಎದೆಯಿಂದ ಹೊರಟ ಜ್ವಾಲೆಯನ್ನು ಮಾಚಿಕಬ್ಬೆ ತಮ್ಮ ಬಾಯನ್ನು ತಾವೇ ಭದ್ರವಾಗಿ ಮುಚ್ಚಿ ಹಿಡಿದು ತಡೀತಾರೆ. ಅವೇ ಇಲ್ಲಿ ಕೂಡುದು, ಇಲ್ಲಿ ಬಾರದು, ದೇವಿಯವರಿಗೆ ಒಳಿತಾಗಬೇಕು ಅಂತ ಪ್ರಭುಗಳು ಕಟ್ಟಾಜ್ಞೆ ಮಾಡಿದ್ದಾರೆ. ನಮ್ಮದ ಮೇಲೆ ನಾವೇ ಕಲ್ಲೆಳ್ಕೋಬಾರ್ದು ಅವೇ ಅಂತ ದಾಸಿಯರು ಮಾಚಿಕಬ್ಬೆಗೆ ಹೇಳ್ತಾರೆ. ಮಾಚಿಕಬ್ಬೆ ಅತಿ ಮೃದುವಾಗಿ ಲಕ್ಷ್ಮಿಯ ತಲೆಯನ್ನು ತಡುತ್ತಾರೆ. ನನ್ನ ಕಂದ, ನನ್ನ ಹೊಟ್ಟೆಯನ್ನು ಬರದು ಮಾಡಬೇಡಮ್ಮ. ನನ್ನ ಲಕ್ಷ್ಮಿ, ನಿನ್ನ ಅಕ್ಕ ಎಲ್ಲಿಗೆ ಹೋದ್ಲು?
ಇಲ್ಲ ಇಲ್ಲ ಎಲ್ಲ ಅವಳೆಲ್ಲೂ ಹೋಗಿಲ್ಲ, ಎಲ್ಲೂ ಹೋಗೋದಿಲ್ಲ, ಅಕ್ಕ ತಂಗಿ ಹೊಟ್ಟೆಲ್ಲೇ ಇರ್ತಾಳೆ ಅಂತ ಮಾಚಿಕಬ್ಬೆ ಏನೇನೋ ಬಡಾಯಿಸ್ತಾರೆ. ಎದುರುಗಡೆ ಭವ್ಯವಾದ ಪೀಠದ ಮೇಲೆ ಪ್ರಜ್ವಲಿಸ್ತಿದ್ದಂತಹ 2 ಜ್ಯೋತಿಗಳ ಮಧ್ಯೆ ಇದ್ದಂತಹ ನರಸಿಂಹ ವಿಗ್ರಹವನ್ನ ಮಾಚಿಕಬ್ಬೆ ನೋಡ್ತಾರೆ. ಎದ್ದು ಬಂದು ಆ ವಿಗ್ರಹದ ಮುಂದೆ ಕೈ ಜೋಡಿಸ್ಕೊಳ್ತಾರೆ. ನಾರಾಯಣ, ನರಸಿಂಹ, ಧರ್ಮೇಶ, ಜಿನೇಶ, ಬುದ್ಧೇಶ ಎಲ್ಲನೂ ನೀನೇ, ನೀನೇ ಎಲ್ಲ, ಎಲ್ಲವೂ ನಿನ್ನ ಅನಂತ ರೂಪಗಳು, ನಿನ್ನ ಅನಂತ ನಾಮಗಳು. ಈ ಒಂದು ಮಗುವಾದ್ರೂ ನನಗೆ ಕೊಡು, ಇವಳನ್ನು ಉಳಿಸ್ಕೊಡು. ಇಲ್ಲ ಹೀಗೆ ಬೇಯ್ತಿರ ನನ್ನ ಕರುಳುಗಳನ್ನ ನಾನೇ ತೆಗೆದುಬಿಟ್ಟು ನಿನಗೆ ಮಾಲೆ ಹಾಕ್ಬಿಡ್ತೀನಿ. ಖಳನ ಕರುಳುಗಳನ್ನ ಮಾಲೆ ಮಾಡ್ಕೊಂಡ ನಿನಗೆ ನನ್ನ ಕರುಳೇನು ಭಾರ ಆಗಲ್ಲ ಅಂತ ದುಃಖದ ಭರದಲ್ಲಿ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾರಸಿಂಗಮಯ್ಯ ತಕ್ಷಣ ಎದ್ದು ಹೋಗ್ತಾರೆ. ಪತ್ನಿಯ 2 ಕೈಯನ್ನು ಹಿಡ್ಕೋತಾರೆ. ಮಾಚಿ, ನಿನ್ನ ವಿವೇಚನೆ ಎಲ್ಲಿ ಹೋಗಿದೆ? ಇದೇನು ನೀನು ಮಾಡ್ತಾ ಇರೋದು, ಆಡ್ತಾ ಇರೋದೇನು? ದೈವ ನಿಂದನೆ ಮಾಡಬಾರ್ದು, ಸುಮ್ಮನಿರು. ಮಗು ಲಕ್ಷ್ಮಿಗೆ ಏನೂ ವಿಪತ್ತಾಗೋದಿಲ್ಲ. ನಿದ್ದೆಯಿಂದ ಎದ್ದವಳ ಹಾಗೆ ಅವಳು ಹೇಳ್ತಾಳೆ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಿನ್ನ ಅಳಿಯಂದ್ರು ವಿವೇಚನ ಪರರು, ಹಾಗಾಗೇನೆ ಹೀಗೆ ಮಾಡಿದ್ದಾರೆ. ಯೋಚನೆ ಮಾಡು ಲಕ್ಷ್ಮಿ, ಯೋಚನೆ ಮಾಡು ಮಾಚಿ. ಲಕ್ಷ್ಮಿಗೀಗೇನಾದರೂ ಎಚ್ಚರಿಕೆ ಆದರೆ, ನಿನ್ನ ಬಾಯಿಂದಲೇ ಅವಳಿಗೆ ಅಕ್ಕನ ಸಂಗತಿ ತಿಳಿದ್ರೆ ನಿನ್ನ ಈ ಮಗುವನ್ನ ನೀನೇ ಕೊಂದಂಗಾಗುತ್ತೆ. ಈ ಒಂದು ಮಗುನಾದ್ರೂ ನಾವು ಉಳಿಸ್ಕೊಳ್ಳೋಣ ಅಂತ ಸಮಾಧಾನ ಪಡಿಸಿ ಲಕ್ಷ್ಮಿ ಹತ್ರಕ್ಕೆ ಕರ್ಕೊಂಡು ಬಂದು ಕೂಡಿಸ್ತಾರೆ. ಲಕ್ಷ್ಮಿ ಹಾಗೆ ಅಕಸ್ಮಾತ್ ಎಚ್ಚರಗೊಂಡ್ರೆ ಏನು ಅನರ್ಥ ಆಗಬಹುದು ಅಂತ ಮಾಚಿಕಬ್ಬೆಗೆ ಆಗ ಹೊಳೆಯುತ್ತೆ. ತನ್ನ ಅಳಿಯಂದ್ರನ್ನ ಮನಸಾರೆ ಹರಿಸ್ತಾರೆ. ಏನೇ ಆದರೂ ಕೂಡ ತಾಯಿ ಕರುಳು ದುಃಖದ ಬರವನ್ನು ತಡಿಲಾರದೆ ಹೋಗುತ್ತೆ. ಒಬ್ಬ ದಾಸಿ ಲಕ್ಷ್ಮಿಗೆ ಬೀಸಣಿಗೆಯನ್ನು ಮೃದುವಾಗಿ ಗಾಳಿ ಹಾಕ್ತಾ ಇರ್ತಾಳೆ. ಮಾಚಿಕಬ್ಬೆ ಆ ಬೀಸಣಿಗೆಯನ್ನು ತಗೋತಾರೆ. ಲಕ್ಷ್ಮಿಗೆ ತಾವೇ ಗಾಳಿ ಹಾಕಕ್ಕೆ ಮೊದಲು ಮಾಡ್ತಾರೆ. ಮಾಚಿಕಬ್ಬೆಯ ಕಣ್ಣುಗಳಿಂದ ಅಶ್ರುಧಾರೆ ಎಷ್ಟು ಹೊತ್ತಾದರೂ ತಡೆ ಇಲ್ಲದೆ ಹರಿದು ಬರ್ತಾ ಇರುತ್ತೆ. ಲಕ್ಷ್ಮಿಗೆ 2ನೇ ಹೊತ್ತಿನ ಔಷಧವನ್ನು ಕೊಡೋ ಸಮಯ ಬರುತ್ತೆ. ದಾಸಿಯರ ವಿವರಣೆ ಹಾಗೆ ಮಾಚಿಕಬ್ಬೆ ತಾವೇ ಔಷಧವನ್ನು ತೇಯ್ತಾರೆ. ಲಕ್ಷ್ಮಿಯ ನಾಲಿಗೆಗೆ ಲೇಪಿಸ್ತಾರೆ. ಒಂದು 4 ಗುಟುಕು ನೀರನ್ನು ನಿಧಾನವಾಗಿ ಗಂಟಲಲ್ಲಿ ಇಳಿಸ್ತಾರೆ. ಹೇಗಾದ್ರೂ ಮಾಡಿ ಲಕ್ಷ್ಮಿನ ಉಳಿಸ್ಕೊಂಡ್ಲೇಬೇಕು ಅನ್ನೋ ಆತುರ ಆ ತಾಯಿಗೆ ಹೆಚ್ಚಾಗುತ್ತೆ. ಈ ಕಡೆ ರಾಜಧಾನಿಯಲ್ಲಿ ಸೂರ್ಯೋದಯಕ್ಕೆ 5 ಗಳಿಗೆಗಳಿರುತ್ತೆ. ಪತಿ ಕಳೆ ಬರವನ್ನ ತಂದೆ ತಾಯಿ ಬಂಧು ಬಾಂಧವರ ಹತ್ರ ಬಿಟ್ಬಿಟ್ಟು ಸೋವಲೆ ಸ್ನಾನ ಮಾಡಿ ಮಡಿ ಹೊಡ್ತಾಳೆ. ಪೂಜಾ ಗೃಹವನ್ನು ಸೇರಿ ಪ್ರಾರ್ಥನೆಯಲ್ಲಿ ನಿರತಳಾಗ್ತಾಳೆ. ಆ ಅವೇಳೆಯಲ್ಲಿ ಅರಮನೆಗೆ ಸಂಬಂಧಪಟ್ಟವರೆಲ್ಲ ಕೂರವಿಷ್ಣುವಿನ ಮನೆಯಲ್ಲಿ ಸೇರಿರ್ತಾರೆ. ಬೊಪ್ಪಣ ತನ್ನ ತಂದೆ ತೀರ್ಕೊಂಡಾಗ ಕೂಡ ಇಷ್ಟು ದುಃಖಿತನಾಗಿರೋದಿಲ್ಲ. ಈಗ ಹೊಯ್ಸಳ ರಾಜ್ಯಕ್ಕೆ ಕೂರವಿಷ್ಣುವಿನಿಂದ ಮಹೋನ್ನತಿಯನ್ನು ಪಡೆಯೋ ಯೋಗ ಇತ್ತು ಅಂತ ಹೇಳ್ಬಿಟ್ಟು ತನ್ನ ತಮ್ಮನಿಗೋಸ್ಕರ ಬಹಳ ಮರುಗುತ್ತಾನೆ. ಪಾಳೆಯದಲ್ಲಿದ್ದ 6 ಮಂದಿ ನಾಯಕರು ಕೂಡ ಅರುಣೋದಯಕ್ಕೆ ಮೊದಲೇ ಸ್ನಾನ ಮಾಡಿ ತಮ್ಮ ದೈವಗಳಿಗೆ ಕೊನೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಯುದ್ಧದ ಪೋಷಾಕಗಳನ್ನು ತೊಟ್ಟುಕೊಂಡು ಗುರಾಣಿಗಳನ್ನು ಉಳಿದು ಹೊಸದಾಗಿ ಸಾಣೆ ಹಿಡಿದ ಕತ್ತಿಗಳನ್ನು ಮಾತ್ರ ತಮ್ಮ ಜೊತೆ ತಗೊಂಡು ಇಮ್ಮಡಿ ದಂಡನಾಯಕ ಕೂರವಿಷ್ಣುವಿನ ಕಳೆ ಬರದ ದರ್ಶನಕ್ಕೆ ಹೊರಡ್ತಾರೆ. ಅವ್ರ ಜೊತೆ ಅಲ್ಲಿದ್ದ ಸರ್ವಸೇನೆಯನ್ನು ದರ್ಶನಕ್ಕೆ ಅಂತ ಹೊರಡುತ್ತೆ. ಅಷ್ಟೊತ್ತಿಗೆ ಕೂರವಿಷ್ಣುವಿನ ಮನೆ ಮುಂದೆ ಅಪಾರವಾದ ಜನಸಂದಣಿ ಸೇರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.